15 ವರ್ಷ ಆಯಿತು ನಾನು ನಮ್ಮ ಮನೆ ಬಿಟ್ಟು ಹೋಗಿ. ಕಡೆಗೂ ನಾನೇ ಬಂದಿನ ಕರೆ ನಮ್ಮವ್ವ ನನ್ನ ತಪ್ಪನ್ನು ಕ್ಷಮಿಸ್ಬಿಟ್ಟು ಬಾ ಮಗಳೇ ಅಂತ ಕರೀಲೇ ಇಲ್ಲ. ನಾಚಿಕ್ ಜನ್ಮ ಏನು ಮಾಡಲಿ. ಅವನ ಸುದ್ದಿ ಕೇಳಿ ಬಂದುಬಿಟ್ಟ. ಏನಂತ ಅನ್ಲಕ್ಕ ಸಿಟ್ಟು ಕಮ್ಮಾಗತ್ತನ. ಅಲ್ಲಿಂದ ಒಂದೆರಡು ಮಾತಾಡಿ ಹೋಗ್ಬಿಡ್ತೀನಿ. ನಮ್ಮ ಅತ್ತಿಗೆಗೂ ನೋಡಿಲ್ಲ ನಾನು. ನಮ್ಮ ಅಣ್ಣ ಅಪ್ಪ ಎಲ್ಲರಿಗೂ ನೋಡಲಾರ್ದೆ ಎಷ್ಟೊಂದು ಕಾಲ ಆಯಿತು. ಅವ್ವ ಅವ್ವ ಈಕಿ ಯಾರು ಅಂತೇಳಿ ನೋಡ್ಲಾಕತ್ತೀರಲ್ರಿ ನೀವೆಲ್ಲರೂ. ಈಕಿ ಪೂಜಾಂದು ನಾದ್ನಿ ಆಗ್ಬೇಕ್ರಿ. ಮತ್ತು ನೀವು ಅಂದಿದ್ರಲ್ರಿ ಪೂಜಾಂದು ಗಂಡ ಒಬ್ಬವನೇನ, ಅಣ್ಣ ತಂಗಿ ಅಕ್ಕ ತಮ್ಮ ಯಾರೂ ಇಲ್ಲ ಅಂಥೇಳಿ. ಈಗ ನಾದ್ನಿ ತೊಗೊಂಡು ಬಂದಿರಲ್ಲ ಇದಕ್ಕಿದ್ದಂಗೆ ಅಂತ ನೀವು ಅನ್ಕೋತಿರ್ಬೇಕ್ರಿ. ಏನಾಗ್ಯದ ಅಂತಂದ್ರೆ ಪೂಜಾಂದು ಲಗ್ನ ಆಗಲ್ಕಿನ್ನ ಪೈಲೆ ಪೂಜಾಂದು ನಾದ್ನಿ ಅಕ್ಕಿ ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮದುವೆಯಾಗಿ ಹೋಗಿರ್ತಾಳ್ರಿ. ಹಾಗಾಗಿ ಅಕ್ಕಿ ಇಷ್ಟಕ್ಕೆ ವಿರುದ್ಧವಾಗಿ ನಮಗೆಲ್ಲ ಬಿಟ್ಟು ಹೋಗ್ಯಾಳಲ್ಲ ಅಂಥೇಳಿ ಅವ್ರ ಮನೆಗೆ ಅಕ್ಕಿ ಸತ್ತಾಳ ಅಂಥೇಳಿ ಕೈ ಬಿಟ್ಟಿರ್ತಾರೆ ರೀ. ಅಕ್ಕಿನ ಹೆಸರು ಯಾರು ತೆಗಿಯಲ್ರಿ. ಮತ್ತು ಆಕಿ ನಮ್ಮ ಪಾಲಿಗೆ ಇಲ್ಲ ಅಂಥೇಳಿ ಅವ್ರು ನಿರ್ಧಾರ ಮಾಡಿರ್ತಾರೆ. ಹಾಗಾಗಿ ಪೂಜೆಂದು ಮ್ಯಾರೇಜ್ ಆಗಾಗ್ನೂ ಅವರು ಸಂಬಂಧಿಕರಿಗೂ ಹೇಳಿರಲ್ರಿ, ಒಬ್ಬನೇ ಮಗ ಅಂತೇಳಿ ಹೇಳಿರ್ತಾರೆ. ಇದು ಪೂಜಾಗ್ನೂ ಗೊತ್ತಿರಲ್ರಿ ನಾದ್ನಿ ಇದ್ದಿದ್ದು. ಪೂಜಾಗ್ನೂ ಇವತ್ತೇ ಈ ಸತ್ಯ ಗೊತ್ತಾಗ್ತದ್ರಿ. ಮತ್ತು ಪೂಜಾಂದು ಮನೆಯವರಿಗೆಲ್ಲನೂ ನಾದ್ನಿ ಇದ್ದಿದ್ದ ವಿಷಯ ಇವತ್ತೇ ಗೊತ್ತಾಗ್ತದ್ರಿ. ಬರ್ರಿ ನೋಡಮ್ಮಿ, ಕತೆ ಅಂತೂ ಭಾಳ ಚಲೋ ಅದ ರೀ, ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ. ಬಂದ್ ತಡ್ರಿ, ಯಾರಿದ್ದೀರಿ? ಯಾರ್ರಿ ನೀವು? ಗೊತ್ತಾಗ್ಲಿಲ್ರಿ ನಂಗ್ರಿ. ಇವ್ರು ಯಾರಂತ ಗೊತ್ತಾಗವಲ್ದಲ್ಲ, ತಡಿ ನಾನೇ ಕೇಳ. ನೀವ್ಯಾರು ಅಂತ ನನಗೆ ಭೀ ಗೊತ್ತಾಗ್ಲಿಲ್ರಿ. ಅಲ್ಲ, ನಮ್ಮ ಮನೆಗೆ ಬಂದು ನನಗೆ ಯಾರಂತ ಕೇಳಾಕತ್ತೀರಿ. ಮತ್ತು ನಿಮ್ಗೆ ಯಾರು ಬೇಕಾಗಿತ್ತು ರೀ? ಇದು ನಿಮ್ಮ ಮನೆ ರೀ, ನೀವೇನಾಗ್ಬೇಕ್ರಿ ಈ ಮನೆಯವರಿಗೆ? ನನಗೆ ಗೊತ್ತಾಗ್ಲಿಲ್ಲ, ಒಂಚೂರು ಹೇಳ್ತೀರಿ? ಅಲ್ಲ, ನೀವು ನಮ್ಮ ಮನೆಗೆ ಬಂದಿರಿ, ನೀವು ಯಾರಿಗೆ ಹುಡ್ಕೊಂಡು ಬಂದಿರಿ, ನಿಮಗೆ ಯಾರು ಬೇಕಾಗಿತ್ತಂತ ನೀವು ಹೇಳಬೇಕು. ಅದು ಬಿಟ್ಟು ನಮ್ಮ ಮನೆಗೆ ಬಂದು ಕೆಸಿ ನನಗೆ ನೀವ್ಯಾರು ಯಾರಿಗೆ ಏನಾಗಬೇಕು ಅಂತಂದ್ರೆ ನನಗೇನು ತಿಳಿವಲ್ದು ನೋಡ್ರಿ ನಿಮ್ಮ ಮಾತು. ಯಾರು ಬೇಕಾಗಿತ್ತು ರೀ ನಿಮಗೆ? ಅದು ನಾನು ನಾನು ಹ್ಞೂ, ಯಾರು ನೀ? ಏನಾಗ್ಬೇಕು ನೀ? ಯಾಕೆ ಬಂದಿದ್ದೀನಿ ಇಲ್ಲಿಗೆ? 15 ವರ್ಷ ಆಯ್ತು ಸತ್ತಿದಂತೆ ಕೈ ಬಿಟ್ಟಿದ್ದೇವೆ ನಾವು. ನೀ ಇದ್ದಿದ್ದು ಅನ್ನೋದು ನಮ್ಮ ತಲೆಗಿಲ್ಲ, ದ್ಯಾಸೆ ಇಲ್ಲ ನಮಗೆ. ಒಟ್ಟ ನೀ ನಮ್ಮ ಪಾಲಿಗೆ ಇಲ್ಲ ಅಂತೇಳಿ ತಿಳ್ಕೊಂಡು ಬದುಕ್ಲತ್ತಿದ್ದೇವೆ ನಾವು. ನೀ ಯಾಕೆ ಬಂದಿ? ಮತ್ತೆ ಯಾಕೆ ಬಂದಿ? ಮತ್ತೇನು ಕಂಬಿತ್ತು ನಿನಗ? ನಮ್ಮ ಚಿಡಿಗಟ್ಟಿ ಎರಕ್ ಧೈರ್ಯರ ಹ್ಯಾಂಗೆ ಮಾಡ್ತೀನಿ? ಮಾವ್ರೆ, ಯಾರ್ರೀ ಇವರು? ಯಾಕೆ ಹಿಂಗೆ ಬೈಲಾಗತ್ತೀರಿ ನೀವು? ನಿನಗೆ ಗೊತ್ತಿಲ್ಲವಾ ಈಕಿ ಯಾರಂತ ಹೇಳಿ? ನಿನಗೇನು ನಿಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಯಾಕಂತಂದ್ರೆ ಈಕಿ ನಮ್ಮ ಪಾಲಿಗೆ ಲೆಕ್ಕಕ್ಕೆ ಇಲ್ಲ. ಈಕಿಗೆ ನಾವು ಲೆಕ್ಕದಾಗೆ ಇಟ್ಕೊಂಡಿಲ್ಲ, ಅದಕ್ಕೆ ನಾವು ಯಾರಿಗೂ ಗೊತ್ತು ಮಾಡಿಲ್ಲ. ಈಗ ನೋಡಿದ್ರೆ ಈಕಿ ಮತ್ತೆ ಬಂದಿಲ್ಲಿ ನಿಂತಾಳ ನಮ್ಮ ಮನೆಗೆ ಬೆಂಕಿ ಹಚ್ಚಕ್ಕ. ಇರಕ್ಕ ನಿಮ್ಮವ್ವ ಹಳ ಸತ್ತಾಳಂತ ನೋಡ್ಲಿಕ್ಕೆ ಬಂದಿದ್ದೇನು? ಇದ್ದುಳತ್ತಂತಂದ್ರೆ ಆಕಿನ ಜೀವ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದಿ? ಯಾವ ಮಾರಿ ಇಟ್ಕೊಂಡು ಬಂದಿದ್ದೆ ನೀನು ಇಲ್ಲಿಗೆ? ಅಪ್ಪ, 15 ವರ್ಷ ಆಯ್ತು ನಾ ಈ ಮನೇಲಿಂತ ದೂರ ಇದ್ದೀನಿ. ಅವಾಗ ಹಿಂಗಾಗ್ಯದ ಅಂತೇಳಿ ಗೊತ್ತಾಯ್ತಪ್ಪ, ಅದಕ್ಕೆ ಬಂದೀನಿ. ದಿನ ಕಣ್ಣೀರ ಕೈ ತೊಳಿಲತ್ತೀನಿ ನಿಮ್ಮೆಲ್ಲರ್ಲಿಂದ ದೂರಾಗಿ. ಇನ್ನ ನೀನು ಸಿಟ್ಟು ಹೋಗುವಲ್ದೇನಪ್ಪ? ನೀ ಯಾಕೆ ಕಣ್ಣೀರ ಕೈ ತೊಳಿತಿ? ನಮಗೆಲ್ಲರಿಗೆ ಕಣ್ಣೀರ ಕೈ ತೊಳಿರಂತೆ ಬಿಟ್ಟು ಹೋಗಿದ್ದೀನಿ. ಯಾವತ್ತು ನೀ ಹೊಸ್ತಲ್ ದಾಟ್ ಹೋಗಿದ್ದಲ್ಲ ಅವತ್ತೇ ನಮ್ಮ ಪಾಲಿಗೆ ನೀ ಸತ್ತು ಹೋಗಿದ್ದೀನಿ. ನೀನು 3 ಹಿಡಿ ಮಣ್ಣು ಹಾಕಿ ಬಿಟ್ಟಿವಿ ನಾವು. ಗೊತ್ತಿಲ್ಲೇನು ನಿನಗೆ? ನೀ ಬದುಕಿ ಇಲ್ಲಿಗ ನಮ್ಮ ಮನಸ್ಸಿನಾಗ. ನೀನು ನಮ್ಮ ಮನ್ಯಾಗೂ ಬದುಕಿಲ್ಲ, ನಮ್ಮ ಮನಸ್ಸಿನಾಗೂ ಬದುಕಿಲ್ಲ. ನಿಮ್ಮ ಮಾವು ಏನಾರ ನೋಡ್ದಳು ಅಂತಂದ್ರೆ ಮತ್ತು ಕೆರ ತೊಗೊಂಡು ಹೊಡಿತಾಳ. ಹೇಳಾಗತ್ತೀನಿ ನಾ, ಆಕಿ ಜಡ ಬಂದು ಬಿದ್ದಾಳಲ್ಲಿ. ಆಕಿ ಮತ್ತು ಏನು ಎತ್ತ ಅಂತ ಕೇಳಕ್ಕಿನ್ನ ಪೈಲೆ ಇಲ್ಲಿ ಬಂದು ದಾರಿಗೆ ಸುಂಕಿಲ್ಲತ್ತೆ ಹೋಗ್ಬಿಡು ನೀ. ಏನು ಮಾವ್ರೆ, ಅಪ್ಪ ಅಲ್ಲತ್ತಾರಲ್ಲ ಇವರು ನಿಮ್ಮ ಮಗಳ? ಹ್ಞೂ ಅವ್ವ, ಮಗಳಾಗಬೇಕು. ಮಗಳು ಮಾಡಿಟ್ಟಾಳ ಅಂತ ದೊಡ್ಡ ಕಾಂಡ್. ನಾವು ಈಕಿ ಸತ್ತಾಳಂತ ಕೈ ಬಿಟ್ಟಿದ್ದೇವ. ಅದಕ್ಕೆ ಈಕಿಂದು ವಿಚಾರ ಮಾತಾಡಿಲ್ಲ ನಾವು ನಿಂದು ಲಗ್ನ ಟೈಮಿಗೆ. ಈಕಿ ಹೋಗಿಳವ, ಯಾವನಿಗೂ ಹಿಂದೆ ಬೆನ್ನ ಹತ್ಕೊಂಡು ಹೋಗಿಳು. ಅವನಿಗೆ ಕಟ್ಕೊಂಡು ಅವನ ಸಂಗಟೆ ಹಳನೋ ಇನ್ನು ಬಿಟ್ಟು ಕೊಟ್ಟು ಬಂದಾಳೋ ಗೊತ್ತಿಲ್ಲ ನನಗೆ ಭೀ. 15 ವರ್ಷ ಆಯ್ತು ನೋಡುವ ನಮ್ಮ ಮನೆ ಹೊಸ್ತಲ್ ದಾಟ್ ಹೋಗಿ. ಇವತ್ತು ಮತ್ತೇನು ಕಂಬಿತ್ತತ್ತೆ ಕಾಲಿಟ್ಟಾಳ ಗೊತ್ತಿಲ್ಲ. ನಿನ್ನ ಗಂಡಂದು ತೆಂಗಿ ಆಗ್ಬೇಕು ಈಕಿ, ತೆಂಗಿ ಸಣ್ಣಕ್ಕಿ ಬಂದಾಳ ನೋಡು. ಏನು ಕಂಬಿತ್ತೋ ಮತ್ತು ಯಾ ಶನಿ ಒಕ್ಕರಿಸ್ತದೋ ನಮ್ಮ ಮನೆಗೆ ಅಂದಂಗೆ ನೋಡು. ನಿನಗೆ ಹೇಳಾಗತ್ತೀನಿ ನಾನು, ಇಲ್ಲಿ ನಿಂದ್ರ ಚಲೋ ಅಲ್ಲ. ನೀ ಬಂದಿದ್ದು ಚಲೋ ಅಲ್ಲ. ಬಂದಾರಿಗೆ ಸುಂಕಿಲ್ಲತ್ತೆ ಹೋಗತ್ ಹೇಳಾಗತ್ತೀನಿ. ನನ್ನ ಸಿಟ್ಟು ತಲೆಗೆ ಏರಿಸಬೇಡ ನೀ. ಹೇಳಾಗತ್ತೀನ ಇಲ್ಲಿಂದು ಹೋಗತ್ ಹೇಳಾಗತ್ತೀನಿ ನಾನು ನಿನಗೆ. ಪ್ರಮೀಳ, ಇಲ್ಲಿಂದ ಹೋಗು. ನನ್ನ ಪಿತ್ತ ನೆತ್ತಿಗೆ ಏರ್ತು ಅಂತಂದ್ರೆ ಮತ್ತು ಮಗಳು ಅನ್ನೋದು ನೋಡಲ್ಲ ನಾನು. ಮತ್ತು ಕತ್ತು ಹಿಡಿದು ಹೊರಗೆ ಹಾಕ್ಬೇಕಾಗ್ತದ. ಹೋಗು ಸಸಿ. ಪೂಜಾ, ಕಳ್ಸವೈಕಿ. ನಮ್ಮ ಕಣ್ಣು ಮುಂದಿಗೆ ನಿಂದ್ರಂಗಿಲ್ಲ. ಕಳಿಸು. ಒಂದು ಕ್ಷಣ ಈಕಿ ನಿಂದ್ರಬಾರ್ದು ನೋಡು. ಕಳಿಸಿಕಿ ದಬ್ಬು ಹೊರಗೆ ಹಾಕು. ಕುತ್ತಿಗೆ ಹಿಡಿದು ದಬ್ಬಿಕಿ. ನಾ ಏನನ್ನಲ್ಲ ನೀನು, ಹೊರಗೆ ಹಾಕು. ಪೂಜಾ, ನಿನಗೆ ನಾ ಹೇಳಾಗತ್ತೀನಿ. ನೀ ಈಕಿ ಬೈದು ಕಳಿಸ್ತೋ, ಅಂದು ಕಳಿಸ್ತೋ, ಕುತ್ತಿಗೆ ಹಿಡಿದು ಕಳಿಸ್ತೋ ನನಗೆ ಗೊತ್ತಿಲ್ಲ. ಇಕ್ಕಿ ಮಾತ್ರ ನನ್ನ ಕಣ್ಣಿಗೆ ಇರಬಾರ್ದು. ನಮ್ಮ ಮನೆ ಹೊಸ್ತಲ್ ಈಗ ತುಳ್ದಾಳ ಇನ್ನೊಂದು ಜನ್ಮದಾಗ ನಾ ಬದುಕಿರತನ ಅಂತೂ ಇಕ್ಕಿ ನಮ್ಮ ಮನೆ ಹೊಸ್ತಲ್ ಕಾಲಿಡಪ್ಲೇ ಇಲ್ಲ. ತಟ್ಟಿ ಮುಚ್ಚಿ ಒಳಗೆ ಬಾಯ್ಕಿ ಹೊರಗೆ ಹಾಕಿ ನೀವು ಒಳಗೆ ಬರಬೇಕು. ಅಲ್ಲಿ ತನ ಇಕ್ಕಿ
ಇರತನ ನೀ ಅಂದ್ರೂ ಒಳಗೆ ಬರಂಗಿಲ್ಲ. ಈಕಿಗೆ ನೀ ಹೊರಗೆ ಕಳಿಸ್ಬಿಟ್ಟೆ, ಹೊರಗೆ ಹಾಕಿನೇ ನೀ ಒಳಗೆ ಬರಬೇಕು. ಒಳಗೆ ಬರಾಗ ತಟ್ಟಿ ಮುಚ್ಚಿ ಒಳಗೆ ಬಾ, ಮತ್ತೆ ಇದೀಗಿನ ಹೊಕ್ಕಾವ ಮನ್ಯಾಗ. ಈಗ ನಾ ಏನಾರ ಒಳಗೆ ಹೋದ ಇಂಥ ಸಿಟ್ಟಿನಾಗ ಅಂದ್ರೆ ಮತ್ತೆ ನಿಮ್ಮ ಅತ್ತಿ ಏನಾಯ್ತು ಎತ್ತಾಯ್ತು ಅಂತ ಕೇಳ್ತಾಳ. ಅಕ್ಕಿಗೆ ಮುಂದೆ ಮತ್ತೆ ನಾನು ಮುಚ್ಚಿಡೋಕ್ಕೆಲ್ಲ ಆಗಲ್ಲ. ಈ ಶನಿ ಬಗ್ಗೆ ಹೇಳ್ದಂದ್ರೆ ಮತ್ತೆ ಅಕ್ಕಿ ಉಲ್ಟಾ ಇನ್ನಿಟ್ಟು ಜಡ ತಪ್ಪಿ ಬಿಡ್ತಾಳು. ಬ್ಯಾಡ, ನಾನು ಹೊಲಕ್ಕೆ ಹೋಗ್ತೀನಂತ ಇನ್ನಂತಟಕ ಅಲ್ಲಿ ಇಲ್ಲಿ ಕುಂತಿ ಬರ್ತೀನಿ. ಬರತನ ನನಗೆ ಈಕಿ ಕಣ್ಣಿಗೆ ಇರಬಾರ್ದು ನೋಡು. ನನಗೆ ಇದು ಇದೀಗ ಹೋಯ್ತು ಅಂತಂದ್ರೆ ಫೋನ್ ಮಾಡಿ ಹೇಳು, ಮನೆಗೆ ಬರ್ತೀನಿ. ಕಳಿಸ್ ನೋಡು ಆದಷ್ಟು ಜಲ್ದಿ ಹೇಳಕತ್ತೀನಿ ನಾ. ಹ್ಞೂ ಹೋದ್ರ ಅನ್ನಿಸ್ತದ. ಪ್ರಮೀಳಾ ಏನ್ರಿ ನಿಮ್ಮ ಹೆಸರು? ಹ್ಞೂ ರೀ ಪ್ರಮೀಳಾ ಅದ ರೀ. ನಾ ಇನ್ನು ಬರ್ತೀನಿ ರೀ. ಅಲ್ಲಲ್ಲ ಇನ್ಮೇಲೆ ಯಾವತ್ತೂ ಬರಲ್ರಿ, ನಾನು ಇನ್ನು ಹೋಗ್ತೀನಿ ರೀ. ನಾನು ನಿನ್ನ ಅತ್ತಿಗೆಮ್ಮ ಆಗ್ಬೇಕವ, ಅತ್ತಿಗೆಮ್ಮ ಅಂತ ಕರಿ. ನಾ ಏನು ಅವ್ರ ಗತ್ಲೆ ನಿನಗೆ ಬೈಯೋದು ಅನ್ನೋದು ಮಾಡಲ್ಲ. ಯಾಕಂತಂದ್ರೆ ಹೆಣ್ಮಕ್ಳ ಪರಿಸ್ಥಿತಿ ಏನಿರ್ತದ ಏನಿಲ್ಲ ಹೆಣ್ಮಗಳಾಗಿ ನಾ ಅರ್ಥ ಮಾಡ್ಕೋತೀನವ. ನಾನು ನಿನಗೇನು ಅನ್ನಲ್ಲ. ನಿಂದು ಫಸ್ಟ್ ಟೈಮ್ ಬಂದಿದ್ದೀವಿ, ಅದು ಇಷ್ಟು ವರ್ಷ ಆದಮೇಲೆ ನಾನು ನಿನಗೆ ನೀರ ಚಹಾ ತೊಗೊಂಡು ಬರ್ತೀನಂತ ಕೂಡು. ನೀ ಇಲ್ಲೇ ಮಾವ್ರು ಹೆಂಗೆ ಈಗ ಹೋಗ್ಯಾರಂತಂದ್ರೆ ತಡ ಮಾಡೇ ಬರ್ತಾರೆ, ಅವ್ರು ಸಂಜೆಗೆ ಬರ್ತಾರೆ. ನೀ ಕೂಡು ಚಹಾ ನೀರ ತೊಗೊಂಡು ಬರ್ತೀನಂತ. ಅತ್ತಿಗೆಮ್ಮ ನಾನು ಎಟಕನ ಆಯಿತು ನಿಮಗೆ ಬಂದಿದ್ದು ಹಿಡ್ಕೊಂಡು ನೋಡ್ಲಾಗತ್ತೀನಿ. ಇದೇನು ಕೊಳ್ಳಕ್ಕೆ ತಾಳಿ ಇಲ್ಲ, ಕೈಯ ಬಳಿ ಇಲ್ಲ, ಹಣಿ ಮೇಲೆ ಏನೂ ಇಲ್ಲ. ನೀವು ನಮ್ಮ ಅಣ್ಣನ ಹೆಂಡತಿ ಅಂತ ಅನ್ನತ್ತೀರಿ, ಎಟತನ ಆಯಿತು. ಆದ್ರೆ ಯಾಕೆ ಹಿಂಗಿದ್ದೀರಿ ನೀವು? ನಮ್ಮ ಅಣ್ಣ ಎಲ್ಲದನ? ಇಷ್ಟು ಬಾಯಿ ಆದ್ರೂ ಹೊರಗೆ ಬರಲಿಲ್ಲಲ್ಲ. ನಿನಗೆ ಸುದ್ದಿ ಗೊತ್ತಿಲ್ಲ ಕಾಣ್ತೈತಿ ಪ್ರಮೀಳಾ. ನಿಮ್ಮ ಅಣ್ಣ ನಮಗೆಲ್ಲ ಬಿಟ್ಟು ಹೋಗಿ ಮತ್ತು ಈಗ 3 ತಿಂಗಳ ಮೇಲಾಯಿತು. ನಾನು ಇಷ್ಟು ದಿನ ತವ್ರ ಮನೆಗಿದ್ದ, ಅಲ್ಲಿಂದ ಈಗಿನ ಬಂದು ಒಂದು 4 ದಿನ ಆಯ್ತು ನೋಡಷ್ಟೆ. ಅತ್ತೆರಿಗೆ ಹಿಂಗಾಗೋದು ಈ ಕಡೆ ಬಂದೀನಿ. ನಮ್ಮ ಅಪ್ಪ ಕರ್ಕೊಂಡು. ಅಪ್ಪ ಊರ ಕಡೆಗೆ ಹೋದ್ರು, ಕೆಲಸ ಹೊಲದ ಕಡೆಗೆ ಕೆಲಸ ಅವ ಅಂಥೇಳಿ. ನಾನು ಅವ್ವ ಉಳ್ಕೊಂಡಿವಿ. ಅತ್ತೆರಿಗೆ ನೋಡ್ಕೊಳಕ್ಕೆ ಒಬ್ಬರು ಬೇಕಲ್ಲ, ಯಾರೂ ಇಲ್ಲ. ಅದಕ್ಕೆ ನಾನೇ ನೋಡ್ಕೋಬೇಕು ಅಂಥೇಳಿ ನಾನು ನಮ್ಮವ್ವ ಬಂದೀವಿ. ನಿಮ್ಮ ಅಣ್ಣ ಇಲ್ಲ ಪ್ರಮೀಳಾ. ಏನು ಹೇಳ್ತೀರಿ ಅತ್ತಿಗೆಮ್ಮ? ಅಣ್ಣ ಹೋಗ್ಬಿಟ್ನ? ನನಗೆ ಯಾರು ಒಂದು ಮಾತು ಹೇಳಿಲ್ಲ ಅತ್ತಿಗೆಮ್ಮ. ದೇವ್ರೆ, ನಾನು ಈ ಮನೆಗೆ ಬರ್ಲಾರ್ದಟ್ಟೆ ಚಲೋ ಇತ್ತು. ಎಲ್ಲ ಒಂದು ಕಡೆಗೆ ನನ್ನ ತವ್ರ ಮನೆಯವ್ರು ಚಲೋ ಅರ ಅಂತ ತಿಳಿದು ಬದುಕ್ಲತ್ತಿದ್ದ. ಇವತ್ತು ಅಣ್ಣನ ಸುದ್ದಿ ಕೇಳಿ ಭಾಳ ನೋವಾಗ್ತದಮ್ಮ, ಭಾಳ ನೋವಾಯ್ತ. ನಮ್ಮ ಅಣ್ಣ ದೇವ್ರಂತ ಮನುಷ್ಯ. ಈ ಮನೆ ಫಸ್ಟ್ ಟೈಮ್ ಬಂದಿದ್ದ ಅತ್ತಿಗೆಮ್ಮ. ನಿಮಗೆ ಈ ಪರಿಸ್ಥಿತಿದಾಗ ನೋಡೋಕ್ಕಾಗುವಲ್ದು. ಆ ದೇವರು ಒಳ್ಳೆಯವರಿಗೆ ಯಾಕೆ ಹಿಂಗೆ ಮಾಡ್ತಾನೋ ಏನೋ. ಅವಾಗ ನೋಡೋಕ್ಕಂಥೇಳಿ ಬಂದ. ಅದು ಮೊನ್ನ ಪ್ಯಾಟಿಗೆ ಹೋಗಿದ್ದ. ಅಲ್ಲಿ ಒಬ್ಬರು ಹೇಳಿದ್ರು ಹಿಂಗೆ, ನಿಮ್ಮವ್ವ ಬಿದ್ದಾಳಲ್ಲ, ಬಂದು ಮಾತಾಡ್ಬಿಡ್ದೇನು ಅಂತ. ಅವರು ಇನ್ನೂ ಏನು ಹೇಳ್ತಿರೋ ಗೊತ್ತಿಲ್ಲ. ನನ್ನ ಗಂಡ ಬಾ ಟೈಮ್ ಅಲ್ಲತ್ತದ ಅಂಥೇಳಿ ಕರ್ಕೊಂಡು ಹೋದರು. ಪಾಪ ಅವರೆಲ್ಲಿ ನಮ್ಮ ಅಣ್ಣಂದು ಹೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅತ್ತಿಗೆಮ್ಮ. ಆದ್ರೆ ಇಲ್ಲಿ ಬಂದು ಬೆಳಗ್ಗೆ ಸುದ್ದಿ ಗೊತ್ತೈತೆ ನೋಡ್ರಿ. ಹೇಳ್ಬೇಡ್ರಿ ಅತ್ತಿಗೆಮ್ಮ. ಏನು ಮಾಡೋದು ಪ್ರಮೀಳಾ? ಆಗದು ಯಾರ ಕೈಲಿಂದ ತಪ್ಪಿಸಕ್ಕಂತದ್ದು ಹೇಳು. ಆ ದೇವ್ರು ಇಟ್ಟಂಗೆ ಅಂಥೇಳಿ ದಿನಗಳು ಕಳೀಲತ್ತೀನಿ ನೋಡು. ಅಲ್ಲಿ ಅವ ಅಪ್ಪನ ಮನ್ಯಾಗ ಅತಿಗೆ ಕಾಟ. ಇಲ್ಲಿರ್ಬೇಕಂತಂದ್ರೆ ನನ್ನ ಜೀವನ ಏನದ ಅಂತ ಉಳಿಲಿ. ಯಾರಿಗೂ ಬ್ಯಾಡಾಗ್ಬಿಟ್ಟು ನನ್ನ ಹತ್ರ. ನನಗೆ ನೋಡಿ ಅಲ್ಲಿ ನಮ್ಮವ್ವ ಅಪ್ಪ ಕಣ್ಣೀರ ಕೈ ತೊಳಿತಾವ. ಅದಕ್ಕೆ ಇಲ್ಲಿ ಅತ್ತಿ ಬಲೆ ಇದ್ರೆ ಆಯ್ತಂತ ಹೇಳಿ ಬಂದುಬಿಟ್ಟಿನವ. ಇನ್ಮೇಲೆ ನನ್ನ ತವ್ರ ಮನೆಗೆ ಹೋಗಬಾರ್ದು, ಇಲ್ಲೇ ಇರ್ಬೇಕಂತ ಹೇಳಿ ಅಂದ್ಕೊಂಡು ಬಂದಿನವ ಪ್ರಮೀಳಾ. ಪೂಜಾ, ಯಾರು ತಂಗಿ ಇವರು? ಯಾಕೆ ಅಳ್ಳತ್ತಾರ? ನೀನು ಅಳ್ಳದಿಯಲ್ಲ? ಅವ್ವ, ಇವರು ಪ್ರಮೀಳಾ ಅಂತ ನನ್ನ ಗಂಡಂದು ತಂಗಿ ಆಗ್ಬೇಕೇ. ಅದು ಏನೈತೆ ಗೊತ್ತೇನು? ಹೌದಾ ತಂಗಿ? ನೋಡು ಆ ದೇವರು ಹೆಂಗೆ ಆಟ ಆಡಿಸ್ತಾನೆ. ಎಲ್ಲರ ಜೀವನದಾಗ ಏನಾರು ಒಂದೊಂದು ಇಟ್ಟೇ ಇರ್ತಾನೆ. ನೋಡುವ ನೋಡು, ನಮ್ಮ ಮಗಳು ಹಿಂಗೆ ಕಣ್ಣೀರ ಕೈ ತೊಳೆದಾಯ್ತು ನೋಡು. ಒಳ್ಳೆ 3 ತಿಂಗಳಾಯ್ತು. ಆಯಿತು, ನಮಗೆ ಇವ್ರೇನು ಹೇಳಿಲ್ಲವ. ನಮಗೆ ಗೊತ್ತೇ ಇಲ್ಲ ಇನ್ನೊಬ್ಬಕ್ಕೆ ತಂಗಿ ಅದಾಳ ಅನ್ನೋದೇ ನಮಗೆ ಗೊತ್ತು ಮಾಡಿಲ್ಲ ಅವರು. ಇವತ್ತೇ ಗೊತ್ತಾಯ್ತು ನೋಡಿ ನಮಗೂ. ಏನು ಮಾಡಬೇಕು? ಅವ್ರವ್ರ ಪರಿಸ್ಥಿತಿ ಹಂಗಿತ್ತೇನೋ ಮುಚ್ಚಿಟ್ಟಾರ. ನಮಗೇನು ಸಿಟ್ಟಿಲ್ಲವ, ನಮಗೇನು ಸಿಟ್ಟಿಲ್ಲ.
ನಿನ್ನ ಹಣೆ ಬರ್ನಾಗ ಹಿಂಗೆ ಆಗ್ಬೇಕಂತೇಳಿ ದೇವ್ರು ಬರ್ದಿನು ಆಯಿತು. ನಾವು ಯಾಕೆ ದಿವಸ ಸಮವ ಅಲ್ಲ. ನಾ ಒಂದು ಮಾತು ಹೇಳ್ತೀನಿ, ಹೋಗ್ತೀನಿ ಅಂತ ಅಲ್ಲತ್ತೀವಿ, ಹೋಗಬೇಡ. 15 ವರ್ಷದ ಮ್ಯಾಲ ಬಂದಿರಿ, ಅವಾಗ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗು. ಬೈತಾರ ಅಂತಾರ, ಸಿಟ್ಟು ಬಂದಿರ್ತದ ಅಂತಾರ, ಬೈತಾರ. ಹಂಗಂದ್ರೆ ನೀ ತವ್ರ ಮನೆ ಸಂಬಂಧ ಹಿಂಗೆ ಕಡಿತಾನ ದೂರ ಮಾಡ್ಕೋತ್ಯಾ? ಬೇಡ, ನಾವೆಲ್ಲರೂ ಇರ್ತೇವೆ. ಬಾ ಬಂದು ಮಾತಾಡ. ನಿಮ್ಮ ಒಬ್ಬಿ ಒಳಗೆ ಇರ್ತದ ಮಗಳು ಹೆತ್ತ ಕಳ್ಳು ಇರ್ತದ. ಮಗಳು ಏನೇ ತಪ್ಪು ಮಾಡಿದ್ರು ಆ ಹೆತ್ತ ಕಳ್ಳು ಬಡ್ದಾಡ್ತಿರ್ತದ. ನನ್ನ ಮಗಳ ಜೀವನ ಏನಾಯ್ತು ಏನಿಲ್ಲ ಒಳಗೆ ಚಿಂತೆ ಇರ್ತದ. ನಿಮ್ಮ ಅವ್ಗೆ ಇಲ್ಲ ಅಂತಲ್ಲ, ಸತ್ತಾಳಂತೆ ಕೈ ಬಿಟ್ಟರು ಮುಗಿತೇನ. ಹಾಗಂದ್ರೆ ದುನಿಯಾದಾಗ ಈ ಸಂಬಂಧಗಳಿಗೆ ಅರ್ಥನೇ ಇರಲ್ಲ. ಬಾ ಹಾಗೆ ಹೋಗ್ಲಿಕ್ಕೆ ಹೋಗಬೇಡ, ನಾವು ಹೇಳ್ತೇವಂತ. ಬಾ ಅದಕ್ಕೆ ಬಾ ಮಾತಾಡ್ಕೊಂಡು ಹೋಗು. ಹಾಗೆ ಅಂತಾರೆ ಅದಕ್ಕೆ ಅಣ್ಣವ್ರಿಗೆ ಭೀ ಹೇಳ್ತೇವಂತ ನಾವು ಬರೋದು. ಬಾ ತಂಗಿ ಬಾ, ಹಾಗೆ ಹೋಗ್ಬೇಡ. ಮನೆ ಹೆಣ್ಮಗಳು ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀವಿ. ಬಾ ಬಾ ನೀನು ನಮ್ಮ ಮಗಳಿದ್ದಂಗೆ ನಮ್ಗೆ. ಬಾ ಬಂದು ಮಾತಾಡ್ಕೊಂಡು ಹೋಗು. ನಾವು ಈಗ ತೆರಿಗೆ ಹೇಳ್ತೀನಂತ ಅದಕ್ಕೆ. ಬಾ ಹಾಗೆ ಹೋಗ್ಲಿಕ್ಕೆ ಹೋಗ್ಬೇಡ. ಬಾ ಪೂಜಾ ಕರ್ಕೊಂಡು ಹೋಗಪ್ಪ. ನೀವು ಭೀ ಆಡಬೇಡ, ನೀವು ಭೀ ಆಡಬೇಡ. ಅದು ಎಲ್ಲ ದೇವ್ರು ಇಟ್ಟಂಗವ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಯಾಗ ಏನದ ಹೇಳು? ಹಾಂ ಬಾ ಬರ್ರಿ, ಇಬ್ರು ಬರ್ರಿ ಒಳಗೆ ಬರ್ತಂಗಿ. ಇದೇನು ಅತ್ತಿಯವರು ಕುಂತಲೆ ಮಕ್ಕೊಂಡು ಬಿಟ್ಟಾರಲ್ಲ?